ಅವರು ಕಳೆದ 15 ದಿವಸದಿಂದ ಕೂಡ ಇಲ್ಲಿ ಸಭೆ ಮಾಡಬೇಕು ಅಂತ ಎಲ್ಲ ಪ್ರಯತ್ನ ಪಟ್ಟಿದ್ರು. ನಮಗಾಗಿರ್ತಕ್ಕಂಥ ದುಃಖವನ್ನು ಹೇಳ್ಕೊಳಕ್ಕಾಗದೆ ಅವ್ರ ಜೊತೆ ಜಯದೇವರು ಹಣ ಇದ್ರಣ ಮಾಡೋಣ ಎಲ್ಲೋ ಒಂದು ಆಸೆ ಸರಿ ಹೋಗ್ತದೇನೋ ಇದು KHನವರು ಕೋಲಾರ ಜಿಲ್ಲೆಗೆ ಬರ್ತಾರೆ ಮತ್ತೆ ಬಂದು ನಮ್ಮನ್ನೆಲ್ಲರೂ ಕೂಡ ಮುನ್ನಡೆಸ್ತಾರೆ ಅನ್ನೋ ಭಾವನೆ. ನಾವು ಬಹಳ ನೊಂದಿರ್ತಕ್ಕಂಥವ್ರು. ಭರಮಸೇನವರೇ, KHನವರು ನಿಮಗೆ ಗೊತ್ತಿದೆ, ಅಂಬೇಡ್ಕರ್ ಬಾಬಾ ಜಗಜೀವನ್ ರಾಮ್ ಆದ್ಮೇಲೆ ಖರ್ಗೆ ಅವರು KHನವರು ಕೋಲಾರ ಕರ್ನಾಟಕದಲ್ಲಿ 2 ಕಣ್ಣಿದ್ದಂಗೆ ಕಾಂಗ್ರೆಸ್ ಪಕ್ಷವನ್ನ ಕಳೆದ 30 ವರ್ಷಗಳಿಂದ ಕಂಡಿರುತ್ತವರು ಎಡ ಬಲಗಳನ್ನ ಸೃಷ್ಟಿ ಮಾಡಬೇಕು. 7 ಸಾರಿ ಯಾರು ಕೂಡ KHನವರನ್ನ ಈ ಜಾತಿಯನ್ನು ಅಂತ ಗುರುತಿಸದೆ ಸರ್ವ ಜಾತಿಗಳು ಕೂಡ ಸ್ವಂತ ಮನೆಯ ಮಗನಾಗಿ ಗೆಲ್ಲಿಸ್ತದೆ. ಅವ್ರಿಗಿರ್ತಕ್ಕಂಥ ಗುಣ ಇಡೀ ದೇಶದಲ್ಲಿ ಹೇಳ್ತಾರೆ. ಒಬ್ಬ ಮನುಷ್ಯನನ್ನ ನೇರವಾಗಿ ಬಾರೋ ಹೋಗು ಅಂತ ಮಾತಾಡೋರಲ್ಲ. ಅದನ್ನು ಭಾಳ ಸಾರಿ ಹೇಳಿದ್ದೀವಿ. ಬೇಸಿಗೆಯಲ್ಲಿ ನೀವು ಕನ್ನಡ ಕಂಡಿದ್ದೀರಿ, ಕಾಲ ಮೇಲೆ ಕಾಲ ಹಾಕಿ ಕೂರಲಿಲ್ಲ. 10 ವರ್ಷ ಈ ದೇಶದ ಮಂತ್ರಿ ಆದರು. ನಮ್ಮ ನೋವು ಹೌದಪ್ಪ, KHನವರ ಜೊತೆ ಇದ್ದೀವಿ ನಾವು, ತಪ್ಪೇ ಇಲ್ಲ ಅದರಲ್ಲಿ. ಯಾಕಂದ್ರೆ ತಪ್ಪಾಗಿ ನಿರ್ಣಯಿಸಿದಿರಿ ನೀವು. 30 ವರ್ಷದಿಂದ KHನವರ ನಾಯಕತ್ವದಲ್ಲಿ ಇಡೀ ರಾಜ್ಯ ಒಪ್ಪಿಕೊಂಡಿದೆ. ಮುಂದೆ ದಲಿತ ಮುಖ್ಯಮಂತ್ರಿಗಳು ಯಾರಾದರೂ ಆದ್ರೆ ಆ ದಲಿತ ಮುಖ್ಯಮಂತ್ರಿಗಳಾಗೋರು ಅವರು ಒಬ್ಬರಾಗಿದ್ದಾರೆ. ಏನಾಗಿದೆ ನಿಮಗೆ? ಕಣ್ಣಲ್ಲಿ ನೀರು ಬರ್ತದೆ. ಕೋಲಾರ ಕ್ಷೇತ್ರದಲ್ಲಿ ಎಲ್ಲ ಸೇರೋ ಸಂದರ್ಭದಲ್ಲಿ ಕೈ ಕಟ್ಟಿ ಹೇಳ್ಕೊಂಡ್ರು KHನವರು, ಕನಿಷ್ಠ ಅವ್ರನ್ನ ಕರೆಸ್ರಿ, ಒಂದು ಜಾಗದಲ್ಲಿ ಚಹಾ ಕುಡಿದು ಹೊರಡೋಣ, ನಾನು ಒಪ್ಕೊಳ್ತೀನಿ, ಸಂಧಾನಕ್ಕೆ ಒಪ್ಕೊಳ್ತೀನಿ ಅಂತ. ಸಂಧಾನವೂ ಇಲ್ಲ. ಅಲ್ಲಿ KHನವರನ್ನ ನೀವು ಶರಣಾಗತ್ತೀರಾ? ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರ ಅಂತಕ್ಕಂಥ ನೋವು ನಮ್ಗೆ. ಅಷ್ಟೇ. ನಿಮಗೆ ಧರ್ಮವಾ? 2004ರಿಂದ ಅವ್ರ ಹಿಂದೆ ಅವ್ರ ಮಗನಾಗಿ ದುಡಿದಿದ್ದೀನಿ ನಾನು. ನನ್ನ ಮ್ಯಾನೇಜರ್ ಮಾಡಿಸ್ತೀನಿ ಈ ಆಫೀಸಲ್ಲಿ, ನನ್ನ ಮೇಲೆ ಹಲ್ಲೆ ಮಾಡಿಸ್ತಿರಲ್ಲ, ನಾವು ಹಲ್ಲೆ ಕೊಡ್ರ? ನನಗೆ ಈ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ KHನವರು. ಇನ್ಯಾರನ್ನೂ ಒಡಿ ಅಂತ ಹೇಳ್ಕೊಟ್ಟಿದ್ದಾರಾ? ಎಷ್ಟು ಜನ ಶಾಸಕರನ್ನು ಮಾಡಿದ್ದಾರೆ, ಎಷ್ಟು ಜನ ಆಂಧ್ರ ಪ್ರದೇಶದಲ್ಲಿ ಪಕ್ಕದ ಚುನಾವಣೆ ನೀವೇ ನೋಡಿದ್ದೀರಿ. 5-6 ಕ್ಷೇತ್ರಗಳ ಜವಾಬ್ದಾರಿ ಇದ್ದವ್ರಿಗೆ 6 ಕ್ಷೇತ್ರಗಳನ್ನು ಗೆಲ್ಲಿಸಿ ಬಂದಿದ್ದಾರೆ. 6 ಕ್ಷೇತ್ರಗಳನ್ನು ಗೆಲ್ಲಿಸಿ ಬಂದಿದ್ದಾರೆ. ಅವ್ರೇನು ಇನ್ನೇನು ಹಾಕ್ಬೇಕಾಗಿದೆ? ಒಮ್ಮೆ ಸಾಮಾನ್ಯರು, ತೋಳ್ಬಲ ಇರೋರು, ಆರ್ಥಿಕ ಬಲ ಇರೋರು ಎಲ್ಲಿ ಬೇಕಾದ್ರೂ ನಿಂತ್ಕೋಬಹುದು. KHನವರು ಏನೂ ಇಲ್ಲ, ಇಲ್ಲಿ ಸೋತಿದ್ರು. ಇನ್ನೊಂದು ಜಾಗದಲ್ಲಿ ಮೀಸಲಾತಿ ಕ್ಷೇತ್ರದಲ್ಲಿ ಒಬ್ಬ ಕೋಟ್ಯಾಧಿಪತಿ ಆತನ ಮೇಲೆ ಗೆಲ್ತಾರೆ. ಅದು ಆತನ ಸಾಮರ್ಥ್ಯ ಅಲ್ವಾ? ಸಾಹಿತ್ಯವಾಗಿ ಏನ್ ಪ್ರೂವ್ ಮಾಡ್ಬೇಕಾಯ್ತು? ಸರಿ, ನಾವು ಸಾಹಿತ್ಯ ಬದುಕುವ ಗೊತ್ತಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ಇನ್ನೊಬ್ರು ಯಾರಾದ್ರೂ ಗಂಡಸು 7 ಸಾರಿ ಗೆಲ್ಸಿ ತೋರ್ಸ್ರಿ. 7 ಸಾರಿ ಅಲ್ಲ, 2 ಸಾರಿ MP ಮಾಡ್ರಿ. ಇನ್ನು ಮುಂದೆ ಕಾಂಗ್ರೆಸ್ ಅಲ್ಲಿ ಯಾರೋ ಬಡವ ಗೌತಮ್ ಯಾರು ಎಂತ ಮಗನೋ ಏನು, ನಾವ್ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಏನ್ ಮಾಡಪ್ಪ? ನನ್ನನ್ನು ನಿಮ್ಮ ಜೊತೆಯಲ್ಲಿ ಬೆಳೆದು ಬಂದು 5 ವರ್ಷದಿಂದ ನಿಮ್ಮ ಕೈ ಕಾಲಿದ್ವಿ. KHನವರಿಗೋಸ್ಕರ ಅನೇಕ ಸಂಘಟನೆಗಳು ಮಾಡಿದ್ವಿ. ದೂರ ಇದ್ರು, ಆದ್ರೂ ಕೂಡ ನಾವು ಗಟ್ಟಿತನವಾಗಿ ನಡ್ಸ್ಕೊಂಡು ಬಂದ್ವಿ.